ಒಬ್ರೇ ಹೋಗ್ಬೇಕಂತ ಇಲ್ಲಿ ಸೆಕ್ಯೂರಿಟೀಸ್ ಬಿಡ್ತಾ ಇಲ್ಲ ನನ್ನ. ಬ್ರೋ ಹೆಂಗ್ ಬ್ರೋ ಒಬ್ಬೊಬ್ರೆ ಹೆಂಗ್ ಓಡಾಡ್ತೀರಾ ನೀವಲ್ಲಿ? ಡಬಲ್ ಗುಂಡಿಗೆ ಇದ್ರೆ ಮಾತ್ರ ಹೇಳಿಬೇಕು. ಸೊ ಗೈಸ್ ಏನೋ ಗೊತ್ತಿಲ್ಲ, ತುಂಬಾ ವೆರಿಫಿಕೇಶನ್ ಎಲ್ಲ ಮಾಡ್ಬಿಟ್ಟು ಏನೋ ಕಾಲೆಲ್ಲ ಮಾಡ್ಬಿಟ್ಟು ಒಳಗಡೆ ಬಿಟ್ಟಿಲ್ಲ. ಗೈಸ್ ನೋಡಿ ಬೆಂಕಿ ಗಾಡಿ ಪೋರ್ಷ್ ಗಿಫ್ಟ್ ಅನ್ಸುತ್ತೆ, ಬರ್ತ್ಡೇ ಗಿಫ್ಟ್. ಹಾ ಹೊಸ್ತಾಗಿ ಬಂದಿರೋದು. ಕಮ್ ಟು ಅನುಗ್ರಹ 3rd floor ಅಂಡ್ ಲೀವ್ ಇಟ್ ಅಟ್ ದ ಡೋರ್. ಅವಾಯ್ಡ್ ಕಾಲಿಂಗ್ ಸಿನ್ಸ್ ವಿ ಡೋಂಟ್ ಹ್ಯಾವ್ ನೆಟ್ವರ್ಕ್. ಸೊ ಈ ತರ ಜಾಗದಲ್ಲಿ ನೆಟ್ವರ್ಕ್ ಇಲ್ವಂತೆ. ಇದು ರಿಟರ್ನ್ ಪಾಲಿಸಿ ಇಲ್ಲ ಅನ್ಸುತ್ತೆ ಸ್ವಿಗ್ಗಿಲಿ. ಸೊ ಇದು ನಮ್ಗೇನೆ ಅಲ್ವಾ ಬ್ರೋ? ಹೌದು. ನಾವೇ ತಿನ್ನೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ಇವಾಗ ಟೈಮ್ ಬಂದ್ಬಿಟ್ಟು ಸುಮಾರು 10 ಗಂಟೆ ಆಗಿದೆ. ದೊಡ್ಡವರೊಂದು ಮಾತು ಹೇಳಿದ್ದಾರೆ, ದುಡ್ಡು ಮಾಡ್ಬೇಕು ಅಂದ್ರೆ ಹಗಲು ರಾತ್ರಿ ಅಂತ ನೋಡ್ಬಾರ್ದು, ಕಷ್ಟ ಪಡ್ತಾ ಇರ್ಬೇಕು ಅಂತ. ಇನ್ನು ಕೆಲವು ಮೇಧಾವಿಗಳು ಹೇಳಿದ್ದಾರೆ, ಎಲ್ರು ಮಲಗಿರೋ ಟೈಮಲ್ಲಿ ನಾವೇ ಎದ್ಬಿಟ್ಟು ಕೆಲಸ ಮಾಡಿದ್ರೆ ಜೀವನದಲ್ಲಿ ಏನಾದ್ರು ಒಂದು ಸಾಧಿಸ್ತೀವಿ ಅಂತ. ಸೊ ಆ ಮಾತನ್ನ ನಾವು ಸೀರಿಯಸ್ ಆಗಿ ತಗೊಂಡು ಸ್ವಿಗ್ಗಿ ಆಪ್ ಅಲ್ಲಿ ಡೆಲಿವರಿ ಕೆಲಸ ಮಾಡೋಣ ಅಂತ, ಅದು ನೈಟ್ ಶಿಫ್ಟ್ ಅಲ್ಲಿ ಡೆಲಿವರಿ ಕೆಲಸ ಮಾಡೋಣ ಅಂತ ಹೊರಟಿದ್ವಿ. ಈ ಕೆಲಸಕ್ಕೆ ನನಗೆ ಸಪೋರ್ಟಿವ್ ಆಗಿ ಮೈಕಲ್ ಅಣ್ಣ ಅವ್ರು ಇದ್ದಾರೆ. ಬನ್ನಿ ಅಣ್ಣ. ಸೊ ನನ್ನ ಹತ್ರ ಯಾವುದೇ ಲೈಸೆನ್ಸ್ ಆಗ್ಲಿ ಅಥವಾ ಗಾಡಿ ಆಗ್ಲಿ ಯಾವ್ದು ಇಲ್ಲ. ಸೊ ಆ ಕಾರಣದಿಂದ ಮೈಕಲ್ ಅಣ್ಣ ಬಂದ್ಬಿಟ್ಟು ನನ್ಗೆ ಇವತ್ತು ಈ ವಿಡಿಯೋ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಅಣ್ಣ ಬಂದ್ಬಿಟ್ಟು 1 year ಇಂದ ಸ್ವಿಗ್ಗಿ ಅಲ್ಲಿ ಡೆಲಿವರಿ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಹೇಗಿರುತ್ತೆ ಏನು ಅಂತ. ಸೊ ನಾನು ಅವ್ರು ಏನ್ ಮಾಡ್ತಾರೋ ಅದನ್ನ ನಾನು ನಿಮ್ಗೆ ಚಾಚು ತಪ್ಪದೇನೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಮತ್ತೆ ಅವ್ರಿಗೆ ಎಷ್ಟು ಅರ್ನಿಂಗ್ ಆಗುತ್ತೆ ಕೆಲಸ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಈ ನೈಟ್ ಶಿಫ್ಟ್ ಅಲ್ಲಿ ಏನನ್ನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಜೊತೆಗೆ ಎಂಗೇಜಿಂಗ್ ಆಗಿರುತ್ತೆ. ಬನ್ನಿ. ಸೊ ಗೈಸ್, ಸ್ವಿಗ್ಗಿ ಆಪ್ ಅಲ್ಲಿ ನೀವು ಡ್ಯೂಟಿ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ಸ್ಲಾಟ್ಸ್ ನ ಬುಕ್ ಮಾಡ್ಕೊಬೇಕಂತೆ. ಸೊ ಇವಾಗ ಎಷ್ಟು ಸ್ಲಾಟ್ಸ್ ಅವೈಲೇಬಲ್ ಇದೆಯೋ ಎಲ್ಲ ಇವಾಗ ಮೈಕಲ್ ಅಣ್ಣ ಸ್ಲಾಟ್ಸ್ ಬುಕ್ ಮಾಡ್ತಾ ಇದಾರೆ. ಬನ್ನಿ ಹೇಗ್ ಬುಕ್ ಮಾಡ್ತಾರೆ ಅಂತ ನೋಡೋಣ. ನಿಮ್ಗೆ ಇಲ್ಲಿ ತೋರಿಸುತ್ತೆ, 1 ನಿಮಿಷ ತೋರಿಸಿ ನೋಡಿ. ಸೊ ನೋಡಿ ಇಲ್ಲಿ ಸ್ಲಾಟ್ಸ್ ಟೈಮಿಂಗ್ಸ್ ಇದೆ. ನೀವು ಎಷ್ಟು ಗಂಟೆವರೆಗೂ ಮಾಡ್ತೀರೋ ಅಷ್ಟು ಗಂಟೆವರೆಗೂ ಬುಕ್ ಮಾಡ್ಬಿಟ್ಟು ಸೊ ಬುಕ್ ಕೊಟ್ರು. 2 ಶಿಫ್ಟ್ ಬುಕ್ ಆಗಿದೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ? 7 hours 15 minutes ಟೋಟಲ್. ಸೊ ಎಸ್ಟಿಮೇಟೆಡ್ ಪೇ ಔಟ್ 904 ಇಂದ ಹಿಡಿದು 1500 ಇಷ್ಟು ಅರ್ನ್ ಮಾಡ್ಬೋದು ಅಂತ ತೋರಿಸ್ತಾ ಇದೆ. ನೋಡೋಣ ಇವತ್ತು ರಾತ್ರಿ ಮುಗಿಯೋ ಅಷ್ಟೊತ್ತಿಗೆ ಎಷ್ಟು ಅರ್ನ್ ಮಾಡ್ತೀವಿ ಅಂತ. ಸೊ ಗೈಸ್, ಯಾವ್ದೋ ಫಸ್ಟ್ ಡ್ಯೂಟಿ ಇವಾಗ ನಮಗೆ ಬಿದ್ದಿದೆ, ಇನ್ಸ್ಟಾಮಾರ್ಟ್ ಇಂದ ಪಿಕಪ್. ಸೊ ಇವಾಗ ಇನ್ಸ್ಟಾಮಾರ್ಟ್ಗೆ ಹೋಗಿ ಆರ್ಡರ್ನ ಪಿಕಪ್ ಮಾಡ್ಕೊಳ ಬನ್ನಿ. ಫುಡ್ ಡೆಲಿವರಿ ಅಂತ ಅನ್ಕೊಂಡೆ, ಬಟ್ ನೋಡಿದ್ರೆ ಇಲ್ಲಿ ಏನೋ ಫೈಲು ಮತ್ತೆ ಮಾಪ್ ಕಳಿಸಿದ್ದಾರೆ. ಇದು ಫುಡ್ ಮತ್ತೆ ಇನ್ಸ್ಟಾಮಾರ್ಟ್ ಎರಡು ಜೊತೆಗೆ ಇರುತ್ತೆ. ಜೊತೆಗೆ ಆದ್ರೆ ನಾವು ಒಬ್ಬೊಬ್ರು ಫುಡ್ ಸೆಲೆಕ್ಟ್ ಮಾಡಿರ್ತಾರೆ, ನಾವು ಇನ್ಸ್ಟಾಮಾರ್ಟ್ ಸೆಲೆಕ್ಟ್ ಮಾಡಿದ್ದಾರೆ. ಹೌದು, ನಾವು ಇನ್ಸ್ಟಾಮಾರ್ಟ್ ಒಳ್ಳೆ ಫುಡ್ ಎರಡು ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಅದಕ್ಕೇನಾದ್ರು ಬೋನಸ್ ಏನಾದ್ರು ಕೊಡ್ತಾರಾ? ಏನೂ ಇಲ್ಲ, ಎಲ್ಲ ಅರ್ನಿಂಗ್ ಒಂದೇ. ಇದು ಡೆಲಿವರಿ ಲೊಕೇಶನ್ ಬಂದ್ಬಿಟ್ಟು 2 kilometer ಡಿಸ್ಟೆನ್ಸ್ ಅಲ್ಲಿ ಇದೆ. ನನ್ನ ಹತ್ರ ನೋಡಿ ಮ್ಯಾಪ್ ಇದೆ. ಅವರು ಏನೋ ಎನ್ವೆಲಪ್ ಕವರ್ ಇಟ್ಕೊಂಡಿದ್ದಾರೆ. ಮೇಡಮ್ ಇಲ್ಲಿ ಲೊಕೇಶನ್ ಬಂದಿದ್ದೀವಿ. ಹೌದೌದು, ಇಲ್ಲಿ ಎಂಡಲ್ಲಿ ಊಟ ನೀವು ಹಾಕಿರೋ ಐಟಮ್ ಕೊಡೋದಿದ್ಯಾ? ಹೌದೌದು, 2 ಐಟಮ್ ಇದೆ. ಓಕೆ ಸರ್, ಬಾಯ್, ಗುಡ್ ನೈಟ್. 5 star ಕೊಡಿ. ಸೊ ಒಂದು ಎನ್ವೆಲಪ್ ಕವರ್ ಇತ್ತಲ್ಲ, ಅದನ್ನ ನಾವು ತಗೊಂಡೋಗೋದಕ್ಕೆ 32 rupees ಡೆಪಾಸಿಟ್ ಆಗಿದೆ. ನೋಡಿ ಲ್ಯಾಪ್ ಅಲ್ಲಿ ತೋರಿಸ್ಬೋದು, ಇಲ್ಲಿ ಬರೋದು 32 rupees. ಸೊ ಪೇಮೆಂಟ್ ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಕ್ಯಾಶ್ ಅಲ್ಲಿ ಕೊಟ್ರಾ? ಹೌದೌದು, ಕ್ಯಾಶ್ ಕೊಟ್ಟಿದ್ದಾರೆ. ಕ್ಯಾಶ್ ಕೊಟ್ಟಿದ್ದಾರೆ. ಓಕೆ, 32. ನೀವು ಅದನ್ನ ಕ್ಯಾಶ್ ಕೊಟ್ಟಿದ್ದೀರಲ್ಲ, ನೀವು ಅವ್ರಿಗೆ ಹೆಂಗ್ ಕೊಡೋದು? ಅಂದ್ರೆ ಇದು ನಿಮ್ಗೆನಾ ಇಲ್ಲ? ಇಲ್ಲ, ಇದು ನಮ್ಗೆ ಬಂದ್ಬಿಟ್ಟು ಇದು ನಿಮ್ಗೆ ಡೈರೆಕ್ಟ್ ಆಗಿ ಬರುತ್ತೆ ನಿಮ್ಗೆ? ಹೌದು. ಓಕೆ, ನಾವು ಮೆನ್ಷನ್ ಮಾಡ್ಕೊಂಡು ಓಕೆ. ಎಷ್ಟು 2 kilometer ಇತ್ತು, ನಿಮ್ಗೆ 32 rupees ಬಂತು. ಹೌದು. ಒಬ್ರೇ ಹೋಗ್ಬೇಕಂತ ಇಲ್ಲಿ ಸೆಕ್ಯೂರಿಟೀಸ್ ಬಿಡ್ತಾ ಇಲ್ಲ ನನ್ನ. ಸೊ ಗೈಸ್ ಏನೋ ಗೊತ್ತಿಲ್ಲ, ತುಂಬಾ ವೆರಿಫಿಕೇಶನ್ ಎಲ್ಲ ಮಾಡ್ಬಿಟ್ಟು ಏನೋ ಕಾಲೆಲ್ಲ ಮಾಡ್ಬಿಟ್ಟು ಒಳಗಡೆ ಬಿಟ್ಟಿಲ್ಲ. ಏನೋ ಅಪಾರ್ಟ್ಮೆಂಟ್ ಅಂದ್ರೆ ತುಂಬಾ ರೂಲ್ಸ್ ಇರುತ್ತಲ್ಲ. ಸೊ ಅಣ್ಣ ಇವಾಗ ಸೆಕೆಂಡ್ ಆರ್ಡರ್ ಮಾಪು ಏನೋ ಡೆಲಿವರ್ ಮಾಡ್ಬಂದ್ರಿ. ಸೊ ಅದಕ್ಕೆ ಎಷ್ಟು ಕೊಡ್ರ ಅಮೌಂಟ್? ಇವಾಗ ನಮಗೆ ಸೆಕೆಂಡ್ ಆರ್ಡರ್ ಎಲ್ಲ ಸೇರಿ 58 ರೂಪಾಯಿ ಕೊಟ್ರು. ಇದೇ ತರ ಸ್ವಿಗ್ಗಿ ಹೊಡಿತಾ ಇರ್ತೀರಲ್ಲ ನೀವು? ಹೌದೌದು. ಸೊ ನಿಮ್ಗೆ ಯಾರು ಟಿಪ್ಸ್ ಅಂತ ಏನು ಕೊಡಲ್ವಾ? ಇಲ್ಲ, ಕೊಡ್ತಾರೆ. ಮ್ಯಾಕ್ಸಿಮಮ್ ಅಂದ್ರೆ ದೊಡ್ಡ ಟಿಪ್ ಅಂದ್ರೆ ಎಷ್ಟು ರೂಪಾಯಿವರೆಗೂ ಇಸ್ಕೊಂಡಿದೀರಾ? ನಾನು ಒಂದು 500 ರೂಪಾಯಿ ತನಕ ಇಸ್ಕೊಂಡಿದ್ದೀನಿ. 500 ರೂಪಾಯಿವರೆಗೂ ಕೊಟ್ಟಿದಾರ ಟಿಪ್? ಹೌದೌದೌದು. ಓಕೆ. ಮೇಡಮ್ ಪಾಪ 3ನೇ ಫ್ಲೋರ್ ತನಕ ನಾನು ನಡ್ಕೊಂಡು ಹೋಗಿದ್ದೆ. ಓಕೆ, ನೀವು ಅಪಾರ್ಟ್ಮೆಂಟ್ ಅಲ್ಲಿ ನಡ್ಕೊಂಡು ಹೋಗಿದ್ದೆ. ಅದಕ್ಕೋಸ್ಕರ ಅವರು ನನಗೆ 500 ರೂಪಾಯಿ ಕೊಟ್ರು, ಆ ಅಮ್ಮ ಒಬ್ರೆ. ಆಮೇಲೆ ಯಾರು ಕೊಟ್ಟಿಲ್ಲ. ನಾವ್ 10 ಫ್ಲೋರ್ ಹತ್ತಿದ್ರು ಯಾರು 1 ರೂಪಾಯಿ ಕೊಟ್ಟಿಲ್ಲ. ಆ ಅಮ್ಮ ಏನೋ 3ನೇ ಫ್ಲೋರ್ ಹೋಗಿದ್ದಕ್ಕೆ ಕೊಟ್ಟಿದ್ದೆ ಅಷ್ಟೇ. ಸೊ ಚಾನ್ಸಸ್ ಇರುತ್ತೆ
500 rupees ಟ್ರಿಪ್ ಇವ್ರಿಗೆ ಬಂದಿದೆ ಅಂತ. ಅದು guys ಇವಾಗ ಇಲ್ಲಿ ಒಂದು ಚಿಲ್ಲಿ ಚಿಕನ್ ಆರ್ಡರ್ ಬಂದಿದೆ. ಸೆಕೆಂಡ್ ಆರ್ಡರ್ ಇದು ನಮ್ದು. ಇದನ್ನ ಸೆಕೆಂಡ್ ಆರ್ಡರ್ ಅಂದ್ರೆ ಫಸ್ಟ್ ಆರ್ಡರ್ ಅಲ್ಲೇನೆ ನಮ್ಗೆ 2 ಬಿದ್ದಿತ್ತು. ಸೊ 2 ಪಾಯಿಂಟ್ ಹೋಗಿ ಡೆಲಿವರಿ ಮಾಡಿ ಬಂದಿದ್ದಕ್ಕೆ 56 ಸಮಥಿಂಗ್ ಏನೋ ದುಡ್ಡು ಕೊಟ್ಟಿದ್ರು. ನೆಕ್ಸ್ಟ್ ಇವಾಗ ಇದು ಸೆಕೆಂಡ್ ಆರ್ಡರ್ ಆಕ್ಚುಲಿ. ಇದಕ್ಕೆ ಎಷ್ಟು ಬರುತ್ತೆ ಅಂತ ನೋಡೋಣ ಹಂಗೆ. ಸೊ ಇವಾಗ ಡ್ರಾಪ್ ಲೊಕೇಶನ್ ಬಂದ್ಬಿಟ್ಟು 5 ಕಿಲೋಮೀಟರ್ 5.2 ಕಿಲೋಮೀಟರ್ ತೋರಿಸ್ತಾ ಇದೆ. 12 ನಿಮಿಷ ಟೈಮಿಂಗು. ನಿಮ್ಗೆ ಏನ್ ಅನ್ಸ್ತೈತೆ 5 ಕಿಲೋಮೀಟರ್ ಹೋದ್ರೆ ಎಷ್ಟು ರೂಪಾಯಿ ಕೊಡ್ಬೋದು ಚಿಲ್ಲಿ ಚಿಕನ್ಗೆ? ಚಿಲ್ಲಿ ಚಿಕನ್ಗೆ ಏನೋ 49 ರೂಪಾಯಿ ಕೊಟ್ಟವ್ರೆ. ಅಲ್ಲ ಅವಾಗ ಅಷ್ಟಕ್ಕೆ ನಾವು ಮಾಡ್ಲೇಬೇಕು. 49 ರೂಪಾಯಿ ಅದು ಫಿಕ್ಸ್ ಪ್ರೈಸ್. ಅದ್ ಮುಂಚೆ ತೋರಿಸ್ಬಿಡ್ತೈತಾ? ಅಷ್ಟೇ. ಸೊ ಇವಾಗ 5 ಕಿಲೋಮೀಟರ್ ಹೋದ್ರೆ ನಿಮ್ಗೆ 49 ರೂಪಾಯಿ ಬರುತ್ತೆ. ಅಷ್ಟೇ. ಓಕೆ ಬನ್ನಿ ಹೋಗೋಣ. ನಮ್ಮ ಮುಂದೆ ಇನ್ನೊಬ್ರು ಸ್ವಿಗ್ಗಿ ಹೊಡ್ಕೊಂಡು ಹೋಗ್ತಾ ಇದಾರೆ. ನೈಟ್ ಟೈಮ್ ಕೆಲಸ ಮಾಡೋರು ತುಂಬಾ ಇರ್ತಾರೆ ಸ್ವಿಗ್ಗಿ ಝೊಮ್ಯಾಟೊ. ಸೊ ಗೈಸ್ ಚಿಲ್ಲಿ ಚಿಕನ್ ಡೆಲಿವರಿಗೆ ಲೊಕೇಶನ್ ಹತ್ರ ಇದ್ದೀವಿ. ತುಂಬ ಸೈಲೆಂಟ್ ಆಗಿದೆ. ಯಾವುದೋ ಅಫಿಷಿಯಲ್ ಏರಿಯಾಗೆ ಬಂದಿರೋ ಥರ ಫೀಲ್ ಕೊಡ್ತಾ ಇದೆ. ಇಲ್ಲಿ ಅವರು ಏನಂತ ಮೆಸೇಜ್ ಹಾಕಿದ್ದಾರೆ ಅಂದರೆ ಇಲ್ಲೇ ಆ್ಯಪಲ್ಲೇ ಮೆಸೇಜ್ ಹಾಕ್ಬಿಟ್ಟಿದ್ದಾರೆ. ಏನಂತ ಹಾಕಿದ್ದಾರೆ ನೀವೇ ನೋಡಿ. ಕಮ್ ಟು ಅನುಗ್ರಹ 3rd floor ಆ್ಯಂಡ್ ಲೀವ್ ಇಟ್ ಅಟ್ ದ ಡೋರ್. ಅವಾಯ್ಡ್ ಕಾಲಿಂಗ್ ಸಿನ್ಸ್ ವಿ ಡೋಂಟ್ ಹ್ಯಾವ್ ನೆಟ್ವರ್ಕ್. ಸೊ ಈ ಥರ ಜಾಗದಲ್ಲಿ ನೆಟ್ವರ್ಕ್ ಇಲ್ವಂತೆ. 3rd floorಗೆ ಹೋಗ್ಬಿಟ್ಟು ಆ ಜಾಗದಲ್ಲಿ ಆ ಪ್ಲೇಸಲ್ಲೇನೇ ಬ್ಯಾಗ್ ಇಟ್ಬಿಟ್ಟು ಹೋಗ್ಬೇಕಂತೆ. ಸೊ ಇವಾಗ ಅಣ್ಣ ಹೋಗ್ತಾರೆ. ಇವಾಗ ಅಣ್ಣ ಹೋಗ್ಬಿಟ್ಟು ಆ ಜಾಗದಲ್ಲಿ ಲೊಕೇಶನಲ್ಲಿ ಇಟ್ಬಿಟ್ಟು ಬರ್ತಾರೆ. ಈ ಜಾಗ ಬಂದ್ಬಿಟ್ಟು ದೊಡ್ಡ ಅಫಿಷಿಯಲ್ಸ್ ಎಲ್ಲ ಇರೋ ಜಾಗ. ಅವಾಗಲೇ ಒಂದು ಪೋಸ್ಟ್ ಕಾರ್ ನೋಡಿದೆ. ನೋಡಿ ಬೆಂಕಿ ಗಾಡಿ ಪೋರ್ಷ್ ನಡೀರಿ. ಗಿಫ್ಟ್ ಅನ್ಸುತ್ತೆ ಬರ್ತ್ಡೇ ಗಿಫ್ಟ್. ಹೊಸ್ತಾಗಿ ಬಂದಿರೋದು. ಓಕೆ ಚಿಲ್ಲಿ ಚಿಕನ್ ಕೊಟ್ಟು ಬಂದಾದ್ಮೇಲೆ 3rd ಆರ್ಡರ್ ಕೂಡ ಬಂದಿದೆ. ಅದು ಎಷ್ಟಕ್ಕೆ? 56 rupeesಗೆ ಅಕ್ಸೆಪ್ಟ್ ಮಾಡಿ ಅಣ್ಣ ಹೋಗೋಣ. ಇಲ್ಲಿ ಯಾವುದು ಕ್ಯಾಲಿಫೋರ್ನಿಯಾ ಬೆರ್ರಿಟೋ. ಇಲ್ಲಿ ಪಿಕಪ್ ಲೊಕೇಶನ್ ಬಿದ್ದಿದೆ. ಹೋಗ್ತಾ ಇದಾರೆ ಅಣ್ಣ ಪಿಕಪ್ ಮಾಡೋಕೆ. ಇಲ್ಲಿ 3rd ಪಿಕಪ್ ಲೊಕೇಶನ್ ಹತ್ರ ಬಂದಾಗ ಸ್ವಿಗ್ಗಿ ಆ್ಯಪ್ ಕಡೆಯಿಂದ ಸೆಲ್ಫಿ ಕೇಳ್ತಾ ಇದೆ. ವೆರಿಫಿಕೇಶನ್ ಪರ್ಪಸ್ ಅಂದ್ರೆ ಇವರೇ ಮಾಡ್ತಿದ್ದೀರಾ ಇಲ್ವಾ ಅಂತ. ಸೊ ಅಣ್ಣ ಇವಾಗ ಸೆಲ್ಫಿ ತಗೋಬೇಕು. ತಗೊಳ್ಳೋಣ ಒಂದು. ಅವರು ಡೆಲಿವರಿ ಕೊಟ್ಬಿಟ್ಟು ಬರ್ತಾ ಇದ್ದಾರೆ. ಸೊ ಈ ಆರ್ಡರ್ನ ಅಕ್ಸೆಪ್ಟ್ ಮಾಡ್ಕೊಂಡು 64 rupees ಬಿದ್ದಿದೆ. ಈ ಬ್ಯಾಗ್ ಜೊತೆ ಬೇರೆ ಸೆಲ್ಫಿಗೆ ಹೇಳ್ತಾ ಇದ್ರು. ಎಷ್ಟು ವೆರಿಫಿಕೇಶನ್ ಮಾಡ್ತಾರೆ ಗುರು ಇವ್ರು ಸ್ವಿಗ್ಗಿ ಅವರು. ಈ ಲೊಕೇಶನ್ ಅಲ್ಲಿ ಪಿಕಪ್ ಇದೆ ಆರ್ಡರ್ದು. ಸೊ 5.5 ಕಿಲೋಮೀಟರ್ ಬಿದ್ದಿದೆ. 5.5 ಕಿಲೋಮೀಟರ್ಗೆ 64 ರೂಪಾಯಿ. ಇದು ಡೆಲಿವರಿ ಲೊಕೇಶನ್ ಇದ್ದಿದ್ದು ನಮ್ಮ ಮನೆ ಹತ್ರನೇ. ಸೊ ಅಲ್ಲಿ ಆರ್ಡರ್ ಅವರಿಗೆ ಡೆಲಿವರಿ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ತಟ್ ಅಂತ ಇನ್ನೊಂದು ಆರ್ಡರ್ ಕೊಟ್ಬಿಡ್ತು. ಎಲ್ಲಿ ಮನೆಗೆ ಹೋಗ್ಬಿಡ್ತೀವಿ ಅಂತ ಆ ಸಡನ್ ಆಗಿ ಆರ್ಡರ್ ಕೊಟ್ಬಿಟ್ರು. ಗೈಸ್ ಪಾಪ ಕಸ್ಟಮರ್ ಆರ್ಡರ್ ಮಾಡಿ ಎಷ್ಟೊತ್ತಾಗಿರುತ್ತೆ ಏನೋ. ನಾವ್ ಇದೇ ತರ ನಿಧಾನಕ್ಕೂ ವಿಡಿಯೋ ಮಾಡ್ಕೊಂತ ಹೋಯ್ತಾ ಇದ್ರೆ ನಾವ್ ಇಲ್ಲಿಂದ ಅಲ್ಲಿ ಡೆಲಿವರಿ ಮಾಡೋ ಅಷ್ಟಕ್ಕೆ ಪಾಪ ಫುಲ್ ಫುಡ್ ಎಲ್ಲ ಆರೋಗ್ಬಿಟ್ಟಿರ್ತೈತೆ. ಏನಂತೀರಣ್ಣ? ಹೌದು. ಓಕೆ ಬಂದ್ವಿ ಡೆಲಿವರಿ ಲೊಕೇಶನ್ಗೆ. ಸೊ ಇಲ್ಲಿ ಡೆಲಿವರಿ ಲೊಕೇಶನ್ ಹತ್ರ ಇದೀವಿ. ಇಲ್ಲಿ ದೊಡ್ಡ ನಾಯಿಗಳು ಗ್ಯಾಂಗ್ ಐತೆ ಗುರು. ಗೈಸ್ ಇಲ್ಲಿ ಕಸ್ಟಮರ್ ಲೊಕೇಶನ್ ಏನೋ ರೀಚ್ ಆದ್ವಿ. ಬಟ್ ನೋಡಿದ್ರೆ ಅವರು ಕ್ಯಾನ್ಸಲ್ ಮಾಡಿದಾರಂತೆ. ಬಟ್ ಅದು ಅಪ್ಡೇಟ್ ಆಗಿಲ್ಲ. ಅವ್ರ ಕಸ್ಟಮರ್ ಕ್ಯಾನ್ಸಲ್ ಮಾಡಿ ಸರ್ ಆರ್ಡರ್ ಅಂತವ್ರೆ. ಅದೇನೋ ಅವ್ರು ಮುಂಚೆನೆ ಅವ್ರು ಕ್ಯಾನ್ಸಲ್ ಮಾಡಿದ್ರಂತೆ ಮೇಡಮ್. ಓಕೆ ಕಾಲ್ ಮಾಡಾಯ್ತು. ಕಾಲ್ ಮಾಡಾದ್ಮೇಲೆ ಅಪ್ಡೇಟ್ ಬಂದಿದೆ. ಏನಂತ ಹೇಳಿದ್ರೆ ಕಸ್ಟಮರ್ ಅಮೌಂಟ್ ಪೇ ಮಾಡ್ಕೊಂತಾರಂತೆ. ಬಟ್ ಆರ್ಡರ್ ಕ್ಯಾನ್ಸಲ್ ಮಾಡ್ಕೊಂಡಿದಾರಂತೆ. ಸೊ ಇವಾಗ ನಾವು ಆಲ್ರೆಡಿ ತಗೊಂಡ್ಬಂದಿದೀವಿ. ಆಕ್ಚುಲಿ ಹೋಗಿ ಆ ಹೋಟೆಲ್ ಇಂದ ರಿಸೀವ್ ಮಾಡ್ಕೊಂಡ್ ಬಂದಿದ್ವಿ. ಇದು ರಿಟರ್ನ್ ಪಾಲಿಸಿ ಇಲ್ಲ ಅನ್ಸುತ್ತೆ ಸ್ವಿಗ್ಗಿಲಿ. ಸೊ ಇದು ನಮ್ಗೇನೆ ಅಲ್ವಾ ಬ್ರೋ? ಹೌದು. ನಾವೇ ತಿನ್ನೋಣ ಬನ್ನಿ. ಒಂದೊಂದು ಸಕ್ಸಸ್ಫುಲ್ ಆಗಿ ಡೆಲಿವರಿ ಕೊಟ್ವಿ. ಇವಾಗ ಇನ್ನೊಂದು ಆರ್ಡರ್ ಬಂದ್ಬಿಟ್ಟು ಮೆಜೆಸ್ಟಿಕ್ ಬಿದ್ದಿದೆ. ಮೆಜೆಸ್ಟಿಕ್ ಗುರು ಅದು ರಾತ್ರಿ ಟೈಮಲ್ಲಿ. ಬ್ರೋ ಹೆಂಗ್ ಬ್ರೋ ಒಬ್ಬೊಬ್ರೆ ಹೆಂಗ್ ಓಡಾಡ್ತೀರಾ ನೀವಲ್ಲಿ? ಡಬಲ್ ಗುಂಡಿಗೆ ಇದ್ರೆ ಮಾತ್ರ ಹೇಳಿಬೇಕು. ಡಬಲ್ ಗುಂಡಿಗೆ ಮಾತ್ರ ಇಳಿಬೇಕಂದ್ರೆ ನೋಡಿ. ಯಾಕಂದ್ರೆ ಅಲ್ಲಿ ಗೊಂದಿ ರೋಡ್ ಎಲ್ಲ ಇರುತ್ತೆ. ಆ ರೋಡ್ ಅಲ್ಲೆಲ್ಲ ಹೋಗ್ಬಿಟ್ಟು ಡೆಲಿವರಿ ಕೊಟ್ಟು ಬರ್ಬೇಕು. ಸೊ ಗೈಸ್ ಲಾಸ್ಟ್ ಆರ್ಡರ್ ನ ಕೂಡ ಕೊಟ್ಬಿಟ್ಟು ಇವಾಗ ಡಿವೈಸ್ ನ ಆಫ್ಲೈನ್ ಹಾಕಿದೀವಿ. ಯಾಕಂದ್ರೆ ಈಗ ಆಲ್ರೆಡಿ ಟೈಮ್ ಆಗ್ತಾ ಬರ್ತಿದೆ 2 o'clock ಹತ್ರ. ಸೊ ಇಲ್ಲಿಗೆ ಎಂಡ್ ಮಾಡೋಣ ಅಂತ. ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು 1:40 ಆಗಿದೆ. ಸೊ ನಮ್ಗೆ ಇಲ್ಲಿ ಎಸ್ಟಿಮೇಟೆಡ್ ಆನ್ಲೈನ್ ಟೈಮ್ ಬಂದ್ಬಿಟ್ಟು 2 hours 3 minutes ಅಂತ ತೋರಿಸ್ತಾ ಇದೆ. ಬಟ್ ನಾವು ಸ್ಟಾರ್ಟ್ ಮಾಡಿದ್ದು 10 o'clock 10 ಗಂಟೆಗೆ. 1:40 ಅಂದ್ರೆ 11, 12, 1 3 hours ನಾವು ಕೆಲಸ ಮಾಡಿರೋದು. 3 hours ಗೆ ನಮಗೆ ಟೋಟಲ್ ಅರ್ನಿಂಗ್ ಆಗಿರೋದು ಬಂದ್ಬಿಟ್ಟು 386 rupees.
ಟೋಟಲ್ ಆಗಿ ಎಷ್ಟು 80 ಟ್ರಿಪ್ಸ್ ಮಾಡಿದೀವಿ. 80 ಟ್ರಿಪ್ಸ್ ಅಲ್ಲಿ 386 ರುಪೀಸ್ ಬಂದಿದೆ. 386 ಅಂತ ಲೆಕ್ಕ ಹಾಕೊಂಡು ನಾವು 3 ಅವರ್ಸ್ಗೆ 386 ಮಾಡಿದೀವಿ ಅಂದ್ರೆ ಇನ್ನ ಏನಾದ್ರು ಫುಲ್ ಹೋಲ್ ನೈಟ್ ಏನಾದ್ರು ಕೆಲಸ ಮಾಡಿದ್ರೆ ಹತ್ತತ್ರ 1000 ವರ್ಗೂ ರೀಚ್ ಆಗೋ ಚಾನ್ಸಸ್ ಇತ್ತು. ಇವಾಗ ಮಳೆ ಬರ್ತಿರ್ತೈತಲ್ಲ, ಆ ಟೈಮಲ್ಲಿ ನೀವು ಕೆಲಸ ಮಾಡಿರ್ತೀರಲ್ಲ, ನಿಮಗೆ ಗೊತ್ತಿರೋ ಪ್ರಕಾರ ನೀವು ಆ ಟೈಮಲ್ಲಿ ಎಷ್ಟು ದುಡಿದಿದ್ದೀರಾ ಅಂತ ಇದುವರೆಗೂ? ನಾ ದುಡ್ತಿದ್ದೀನಿ 1000-2000. ಅಂದ್ರೆ ಮಳೆ ಬರೋ ಟೈಮಲ್ಲಿ ಜಾಸ್ತಿ ಮಳೆ income ಬರೋದ್ರಲ್ಲಿ ಜಾಸ್ತಿ. ಸೊ ಗೈಸ್, ಮಳೆ ಬರೋ ಟೈಮಲ್ಲಿ ತುಂಬಾ ಇನ್ಕಮ್ ಇರುತ್ತೆ. ಸೊ ಗೈಸ್, ಇದು ಇವತ್ತಿನ ಫುಲ್ ವಿಡಿಯೋ. ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಎಂಟರ್ಟೈನಿಂಗ್ ಮತ್ತೆ ಎಂಗೇಜಿಂಗ್ ಕಂಟೆಂಟ್ಸ್ ನಾನು ಮಾಡ್ತಾ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.